ನಾವು ನಮ್ಮ ಜೀವನವನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಮತ್ತು ಸಮಾಜದಲ್ಲಿ ನಮ್ಮನ್ನ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿ ತೋರ್ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಗಾಂಧೀಜಿಯವರು ಹೇಳ್ತಾರೆ, ನಮ್ಮ ಜೀವನ ಇನ್ನೊಬ್ಬರಿಗೆ ನಾವು ಬದುಕುವ ರೀತಿಯನ್ನ ನೋಡಿಯೇ ಅರ್ಥ ಆಗ್ಬೇಕು. ನಾವು ಹೇಳ್ಕೊಳ್ಳೋದಲ್ಲ ಅಲ್ವಾ, ನಾನು ಹೀಗಿದ್ದೀನಿ ಹಾಗಿದ್ದೀನಿ, ದೊಡ್ಡ ಶ್ರೀಮಂತ ಇದ್ದೀನಿ, ನಾನು ತುಂಬಾ ದೊಡ್ಡ ವ್ಯಕ್ತಿ ಆಗಿದ್ದೀನಿ, ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಕೊಡುಗೆ ಕೊಡ್ತಾ ಇದ್ದೀನಿ ಅಂತೆಲ್ಲಾನು ತೋರಿಸ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಏನ್ ಮಾಡ್ತಾ ಇದ್ದೀನಿ, ಆ ಕೆಲಸಗಳೇನಿದೆ ಅದು ಇನ್ನೊಬ್ಬರಿಗೆ ನೋಡಿನೇ ನಮ್ಮ ಜೀವನ ಹೇಗಿದೆ, ಉತ್ತಮ ಮಟ್ಟದಲ್ಲಿದೆ ಅನ್ನೋದು ಅರ್ಥ ಆಗ್ಬೇಕು ಅಂತ ಹೇಳ್ತಾರೆ. ಹೌದಲ್ಲ. ಮತ್ತೆ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದೀವಿ. ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿಯು ಓರ್ವ ತಪಸ್ವಿ ಅಂತ. ತಪಸ್ವಿಗಳು ತಪಸ್ಸನ್ನ ಫಲವನ್ನ ಸಿದ್ಧಿಸ್ಕೊಳ್ಳಿಕ್ಕೆ ಏನ್ ಮಾಡ್ತಾರೆ, ಪ್ರತಿ ದಿನ ಹಗಲು ರಾತ್ರಿ ಕ್ಷಣ ಮಾತ್ರವೂ ವೇಸ್ಟ್ ಮಾಡ್ದೇನೆ ಶ್ರಮ ಪಟ್ಟು ತಪಸ್ಸನ್ನ ಮಾಡ್ತಾರೆ. ಹೌದಲ್ಲ. ಸೊ ವಿದ್ಯಾರ್ಥಿ ಜೀವನದಲ್ಲಿರೋ ನಮ್ಗೆಲ್ರಿಗೂ ಸಹ ಅದೇ ರೀತಿಯಲ್ಲಿ ನಾವು ನಮ್ಮ ವಿದ್ಯಾರ್ಥಿ ಜೀವನವನ್ನ ಒಂದು ತಪಸ್ಸಿನ ರೀತಿಯಲ್ಲಿ ಕಳಿಬೇಕು ಅಂತ ಅದರ ಅರ್ಥ. ತಪಸ್ಸಿನ ರೀತಿಯಲ್ಲಿ ಅಂದ್ರೆ ಪ್ರತಿಯೊಂದು ಕ್ಷಣವೂ ಸಹ, ಒಂದು ನಿಮಿಷವೂ ಸಹ ವೇಸ್ಟ್ ಆಗದೆ ಇರೋ ಹಾಗೆ ನಾವು ನಮ್ಮ ವಿದ್ಯಾರ್ಥಿ ದೆಸೆಯಲ್ಲಿನ ಜೀವನವನ್ನ ವಿದ್ಯೆಯನ್ನ ಅರ್ಜಿಸಿಕೊಳ್ಳುವ ಸಲುವಾಗಿ, ಪ್ರತಿಯೊಂದು ವಿಚಾರದಿಂದನೂ ಕಲಿಯುವಂತಹ ಕೆಲಸದ ಸಲುವಾಗಿ ನಾವು ನಮ್ಮ ಮನಸ್ಸನ್ನ ತೊಡಗಿಸ್ಕೋಬೇಕು, ನಮ್ಮ ಚಟುವಟಿಕೆಗಳಿರಬೇಕು. ಇತ್ತೀಚೆಗಂತೂ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೊಬೈಲ್ ಬಂದ್ಬಿಟ್ಟಿರೋದ್ರಿಂದ ನಮ್ಮ ಆಲ್ಮೋಸ್ಟ್ ಹೆಚ್ಚಿನ ಸಮಯ ಮೊಬೈಲಲ್ಲಿ ಕಳೆದು ಹೋಗ್ತಾ ಇದೆ. ಹೌದಲ್ವಾ. ಹೌದು, ನೀವು ಇಲ್ಲ ಅಂತಂದ್ರೂ ಅದು ಹೌದು. ನಮಗೆಲ್ಲ ಗೊತ್ತಿದೆ, ಮೊಬೈಲನ್ನು ನಾವು ಒಳ್ಳೆದಕ್ಕೂ ಉಪಯೋಗಿಸ್ಕೋಬಹುದು, ಕೆಟ್ಟದ್ದಕ್ಕೂ ಉಪಯೋಗಿಸ್ಕೋಬಹುದು. ಆದರೆ ನಾವು ಒಳ್ಳೆದನ್ನ ಬಹಳ ಬೇಗ ದೂರ ಮಾಡಿಬಿಡ್ತೀವಿ, ಕೆಟ್ಟದ್ದನ್ನ ಬಹಳ ಬೇಗ ಆತ್ಮೀಯವಾಗಿ ತಗೋತಾ ಇದ್ದೀವಿ. ಅದು ನಮ್ಮ ಜೀವನವನ್ನ ಕೆಟ್ಟ ದಾರಿಯಲ್ಲಿ ನಡೆಸಲಿಕ್ಕೆ ಮಾರ್ಗವನ್ನು ತೋರಿಸ್ಕೊಡುತ್ತೆ. ಅಂಥದ್ದನ್ನ ನಾವು ಅವಾಯ್ಡ್ ಮಾಡಬೇಕು. ಮತ್ತು ಮೊಬೈಲಿಂದ ಉಪಯೋಗ ಏನೇನಾಗುತ್ತೆ ನಮ್ಮ ವಿದ್ಯಾರ್ಜನೆಗೆ, ನಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಏನೇನೆಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಸಂಬಂಧ ನಾವು ಮೊಬೈಲ್ನಲ್ಲಿ ಒಳ್ಳೆಯ ವಿಚಾರಗಳು ಏನು ಸಿಗುತ್ತೆ, ಯೂಟ್ಯೂಬ್ ಆಗ್ಬೋದು, ಗೂಗಲ್ ಆಗ್ಬೋದು, ಅಥವಾ ಬೇರೆ ವಿಚಾರಗಳಿಂದ ಮಾರ್ಗಗಳಿಂದ ನಮಗೆ ಸಿಗುವಂಥದ್ದಾಗಿರ್ಬೋದು, ಅಂತಹ ಒಂದು ಜ್ಞಾನವನ್ನ ಹೆಚ್ಚಿಸಿಕೊಳ್ಳುವಂಥ